ಸೊ ಸಾರಿ, ನಾನು ಬೇಕಂತ ಮಾಡಿಲ್ಲ. ನಾವಿಬ್ಬರನ್ನ ಯಾರಾದ್ರೂ ನೋಡ್ಬಿಟ್ರೆ ಸಮಸ್ಯೆ ಆಗುತ್ತೆ ಅಂತ ಅಲ್ಲಿ ಯಾರೋ ಬಂದಾಗಾಯ್ತು, ಅದಕ್ಕೆ ಈಗ ಮಾಡಿದೆ. ಸೊ ಸಾರಿ. ಪರವಾಗಿಲ್ಲ ಬಿಡಿ, ನೀವೇ ತಾನೆ. ಏನ್ ಪರವಾಗಿಲ್ಲ ಅಂತ ಇದೆಯಾ? ನೀವೇ ತಾನೆ ಬಿಡಿ ಅಂತೆ. ಏನೋ ಹೆಂಡತಿ ಗಂಡನ್ಗೆ ಹೇಳ್ದಂಗೆ ಅಲ್ವಾ ಮತ್ತೆ? ನೋಡು ಇದೇ ಬೇಡ ಅಂತ ಹೇಳೋದು, ಗಂಡ ಹೆಂಡತಿ ಅಂತೆಲ್ಲ ಅನ್ಕೊಂಡು. ನಾವಿಬ್ರು ಗಂಡ ಹೆಂಡತಿ ಅಲ್ಲ. ಆ ಥರದ್ದೇನಾದ್ರು ನಿನ್ ಮನ್ಸಲ್ಲಿದ್ರೆ ಈಗಲೇ ತೆಗೆದಾಕ್ಬಿಡು. ಏನೋ ನಿನ್ನ ಸೇವ್ ಮಾಡೋದಕ್ಕೋಸ್ಕರ ನಿನಗವತ್ತು ದಾಳಿ ಕಟ್ದೆ ಅಷ್ಟೇ. ಅದು ಬಿಟ್ಟು ನಮ್ಮಿಬ್ಬರ ಮಧ್ಯೆ ಯಾವುದೇ ಸಂಬಂಧ ಇಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು ಬಿಡಿ, ನಾನು ಹೊರಡ್ತೀನಿ. ಒಂದು ಭಾಷೆ ಕಣ್ಣ ಮುಂದೆ ನಿನ್ನ ಪ್ರೀತಿಯಲ್ಲಿ ಹುಚ್ಚನೊಬ್ಬ ನಾನು, ಹೀಗೆ ಪ್ರೀತಿಸುವೆ ಎಂದು ನನ್ನನು. ಒಂದ್ ನಿಮಿಷ ಇಲ್ಲೇ ಇರು, ಹೋಗ್ಬೇಡ. ಯಾಕೆ ಹೋಗ್ಬಾರ್ದು? ಇನ್ನು ಸ್ವಲ್ಪ ಜೊತೆಲೇ ಇರ್ಬೇಕಾ? ನೋ, ನೀನ್ ಏನೇನೋ ಇಮ್ಯಾಜಿನ್ ಮಾಡ್ಕೊಂಬೇಡ. ಅವ್ರಿನ್ನೂ ಆಚೆನೆ ಇರ್ಬೋದು ಅಂತ ನಾನು ಹೀಗೆ ಮಾಡಿದೆ, ತಪ್ಪು ತಿಳ್ಕೊಂಬೇಡ. ಆಚೆ ಇದ್ದಾರಾ? ಅವರು ಅಂದ್ರೆ ಯಾರು? ಅದು ಯಾರು ಇಲ್ಲ. ನಮ್ಮನ್ನ ಈ ಥರ ಯಾರಾದ್ರೂ ಒಟ್ಟಿಗೆ ನೋಡಿದ್ರೆ ಕಷ್ಟ ಆಗುತ್ತಲ್ವಾ, ಅದಕ್ಕೆ ಹೀಗೆ ಹೇಳಿದೆ ಅಷ್ಟೆ. ನೀವೇನ್ ಹೇಳ್ತಿದ್ದೀರ ನನಗೊಂದು ಗೊತ್ತಾಗ್ತಾ ಇಲ್ಲ. ನೀವ್ ಯಾವತ್ತೂ ನನ್ನ ಹತ್ರ ಈಗ ನಡ್ಕೊಂಡೇ ಇಲ್ಲ. ಏನಾಯ್ತು? ಹಾಗೆಲ್ಲ ಏನಿಲ್ಲ, ಆ ವಿಷಯ ಬಿಡು. ನಿಮ್ಮ ಮನೇಲಿ ಒಬ್ರು ಹೆಂಗ್ಸಿದ್ರಲ್ಲ, ನಿಮ್ಮ ಅತ್ತೆನೋ ಚಿಕ್ಕಮ್ಮನೋ? ನಮ್ಮತ್ತೆ ಕಮಲತ್ತೆ. ಹಾ, ಆ ಹೆಂಗ್ಸು ಹೇಗೆ? ಹೇಗೆ ಅಂದ್ರೆ? ಅಂದ್ರೆ ಅವ್ರ ಕ್ಯಾರೆಕ್ಟರ್ ಏನು, ಯಾವ ತರದ ವ್ಯಕ್ತಿ ಅಂತ ಕೇಳ್ತಾ ಇದ್ದೀನಿ. ಅವ್ರೊಂಥರ ವಿಚಿತ್ರ, ಯಾವಾಗ್ಲೂ ವಟವಟ ಅಂತಿರ್ತಾರೆ. ನನ್ನನ್ನ ನಮ್ಮಮ್ಮನ್ನ ಯಾವಾಗ್ಲೂ ಬೈತಾನೇ ಇದ್ರು. ಅವ್ರಿಗೆ ದುಡ್ಡು ಅಂದ್ರೆ ದುರಾಸೆ. ದುಡ್ಡಿಗೋಸ್ಕರನೇ ನನ್ನ ಗೋವಿಂದನ್ ಜೊತೆ ಮದುವೆ ಮಾಡಕ್ ಪ್ಲಾನ್ ಮಾಡಿದ್ದು. ಸತ್ಯ, ದೇವ್ರ ದೊಡ್ಡವನು, ನೀವು ಬಂದು ಕಾಪಾಡಿದ್ರಿ. ಇಲ್ಲ ಅಂದಿದ್ರೆ ಮದ್ವೆ ಅನ್ನೋ ನೆಪ ಇಟ್ಕೊಂಡು ನನ್ನ ದುಡ್ಡಿಗೆ ಮಾರೇ ಬಿಡ್ತಾ ಇದ್ರು. ಆಮೇಲೆ ನನ್ ಕತೆ ಗೋವಿಂದ ಗೋವಿಂದ. ಮುಂದಿಂದೆಲ್ಲ ನಿಮ್ಗೆ ಗೊತ್ತಲ್ವಾ?